ಬಿಜೆಪಿ ವಿರುದ್ಧವೇ ತಿರುಗಿಬಿದ್ದ ಯತ್ನಾಳ್. ಕಾನೂನು ಸುವ್ಯವಸ್ಥೆ ಹಾಳಾಗಲು ಬಿಜೆಪಿಯೇ ಕಾರಣ ಅಂತಿದ್ದಾರೆ. ಬೊಮ್ಮಾಯಿ ಆಡಳಿತದ ವೈಫಲ್ಯವೇ ಇಂದಿನ ಸ್ಥಿತಿಗೆ ಕಾರಣ ಅಂತಿದ್ದಾರೆ. ಮಾಜಿ ಸಿಎಂ ಬೊಮ್ಮಾಯಿ ವಿರುದ್ಧ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಅಂದಿನ ಗೃಹ ಸಚಿವ ಆರ್ ಜ್ಞಾನೇಂದ್ರ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದ್ದರು. ಬೊಮ್ಮಾಯಿ ಕಾಲದಲ್ಲಿ 2 ಎನ್ಕೌಂಟರ್ ಮಾಡಿದ್ರೆ ಸರಿಯಾಗ್ತಿತ್ತು, ಆಡಳಿತ ಮಾಡೋರು ಮೊದಲು ಸರಿ ಇರಬೇಕು ಎಂದಿದ್ದಾರೆ. ಬೊಮ್ಮಾಯಿ ಆರಗರಿಂದಲೇ ಜನ ನಮಗೆ ಬುದ್ಧಿ ಕಲಿಸಿದ್ದಾರೆ. ಸ್ವಪಕ್ಷ ನಾಯಕರ ವಿರುದ್ಧವೇ ಶಾಸಕ ಬಸವನಗೌಡ ಪಾಟೀಲ್ ಕೆಂಡಾಮಂಡಲಗೊಂಡಿದ್ದಾರೆ. ಅವಾಗ ಆ ಪ್ರಕರಣದಾಗ ನೀವು ಏನು ಸ್ಟ್ರಿಕ್ಟ್ ಆಕ್ಷನ್ ಏನು ತಗೊಂಡ್ರಿ? ಅದು ಮಾಡ್ತೀವಿ. ನಾಳೆ ಅಧಿವೇಶನದಾಗ ಕರ್ನಾಟಕದಲ್ಲಿ ಏನೋ ನಮ್ಮದು ಇದು ಏನೋ ನಡೆದದಲ್ಲ, ಇದು ಒಟ್ಟಾರೆ ಒಂದು ಅರಾಜಕತೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ನಾವು. ಅದಕ್ಕೆ ನಾವು ಗಟ್ಟಿ ಇದ್ದೀವಿ. ನಾವೇನು ಯಾರು ಮುಲಾಜನಾಗೂ ಇಲ್ಲ, ಯಾರ್ದು ಕೂಡ ಅಡ್ಜಸ್ಟ್ಮೆಂಟ್ ಇಲ್ಲ. ಇವೇನು ತಿಳ್ಕೊಂಡ್ಬಿಡ್ರಿ. ನಾವೇನಾದ್ರು ಹೊಂದಾಣಿಕೆಯಾಗಿ ಎಲ್ಲಿ ಸಿದ್ದರಾಮಯ್ಯಗೂ ಅನ್ಸೋದಿಲ್ಲ, ಡಿ ಕೆ ಶಿವಕುಮಾರ್ಗೂ ಅನ್ಸೋದಿಲ್ಲ. ನಾವು ನೇರವಾಗಿಯೇ ಮಾತಾಡ್ತೀವಿ. ಸರ್ಕಾರದ ಎಲ್ಲಿ ವೈಫಲ್ಯ ಆಗೈತಿ, ಎಲ್ಲಿ ಇವರ ಕಾನೂನು ವ್ಯವಸ್ಥೆ ಯಾಕೆ ಕೆಟ್ಟದ, ಅಧಿಕಾರಿಗಳ ಮೇಲೆ ನಿಯಂತ್ರಣ ಇಲ್ಲ. ನೀವು ನಿಮಗೆ ಬೇಕಾದಂಥ ಅಧಿಕಾರಿಗಳನ್ನ ಹಾಕೊಂಡು ಬರ್ತೀರಿ, ಆದ್ರೆ ಅವ್ರ ಅಧಿಕಾರಿಗಳಿಗೆ ನೀವು ಮುಗ್ದಾನೆ ಹಾಕಿದಿರಿ. ಅದರಿಂದ ಈ ಕಾನೂನು ವ್ಯವಸ್ಥೆ ಹಾಳಾಗ್ಲಾಕತ್ತೈತಿ. ಎಲ್ಲ ಪತ್ರಿಕೆಗಳೇ ಬರೆದವ್ರಿ, ಎಲ್ಲ ಪತ್ರಿಕೆಗಳು ಮಾಧ್ಯಮದವರೇ ಫ್ರಂಟ್ ಪೇಜಿಗೆ ಹಾಕ್ಯಾರ. ಈ ವರ್ಷ ಎಷ್ಟು ಕೊಲೆ ಆಗ್ಯಾವ, ನೀವೇ ಪತ್ರಿಕೆದವ್ರು ಬರೆದಿರಲಿಲ್ಲ. ನೀವು ಒಂದು ವರ್ಷದಲ್ಲಿ ಕಾನೂನಿಗೆ ಕೊಲೆ ಆಗ್ಯಾವ. ಅತಿಕ್ರಮ ನೀವು ರಾಜೀನಾಮೆ ಕೂಡ ಹೇಳೀನಿ, ಜ್ಞಾನೇಂದ್ರಗೆ ಹೇಳೀನಿ, ಬೊಮ್ಮಾಯಿಗೆ ವಿಧಾನಸಭೆ ಒಳಗೆ ಹೇಳೀನಿ, ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಒಳಗೆ ಒಂದು 4 ಎನ್ಕೌಂಟ್ರ್ ಮಾಡಿದ್ರೆ, ಈ ಹುಬ್ಬಳ್ಳಿ ಒಳಗೆ ಏನು ಪೊಲೀಸ್ ಸ್ಟೇಷನ್ದಾಗ ಹೋಗ್ತಿರಲ್ಲ ಅವಾಗ ಒಂದು 2 ಎನ್ಕೌಂಟ್ರ್ ಮಾಡಿದ್ರೆ ಈ ಬೊಮ್ಮಾಯಿಯವರು ಈ ನಮ್ಮ ಆರ್ ಜ್ಞಾನೇಂದ್ರ ಸಲುವಾಗಿನೇ ನಮಗೆ ಪಕ್ಷದವ್ರು ಈಗ ಬುದ್ಧಿ ಕಲಿಸ್ಯಾರ ಜನ. ಅದನ್ನು ಹೇಳೀನಿ. ಮತ್ತೆ ಯಾಕೆ ನೀವು ಅದನ್ನು ಹೊಳ್ಳಿಕೆ ಕೇಳಬೇಕಾಗ್ತದೆ? ಒಟ್ಟು ಬೆಂಕಿ ಹಚ್ಚೋದು ಬಿಟ್ಟರೆ